ತಾಯಿಗೆ ವಂದಿಸ್ತಾ ಮುಂಡಪಳ್ಳ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನವು ಸುಮಾರು 1000 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನವಾಗಿದೆ. ಇಲ್ಲಿ ಗತಕಾಲದಲ್ಲಿ ಅತ್ಯಂತ ವೈಭವಯುತವಾಗಿ ರಾಜರಾಜೇಶ್ವರಿಯ ಸೇವೆಗಳು ನಡೆಯುತ್ತಾ ಇತ್ತು. ಇತ್ತಿಲ್ತಾಯ ಎಂಬಂಥ ಒಬ್ಬ ಯೋಗಿ ಇಲ್ಲಿ ಸುಮಾರು 800 ವರ್ಷಗಳ ಮೊದಲು ಈ ದೇವಸ್ಥಾನವನ್ನು ಇಲ್ಲಿ ಸ್ಥಾಪಿಸಿದರು. ಶಿಲಾಮೂರ್ತಿಯನ್ನು ಒಳಗೊಂಡಂಥ ಆ ದೇವಸ್ಥಾನ, ಈ ಪರಿಸರವು ತಪಸ್ವಿಗಳ ಒಂದು ಕೇಂದ್ರವಾಗಿತ್ತು. ಆ ತಪಸ್ವಿಗಳೆಲ್ಲರೂ ಆರಾಧಿಸುತ್ತಿದ್ದಂಥ ದೇವರಾಗಿದ್ದರು ಶ್ರೀ ರಾಜರಾಜೇಶ್ವರಿ ಅಮ್ಮನವರು. ಅಂಥ ರಾಜರಾಜೇಶ್ವರಿ ದೇವಸ್ಥಾನವು ಇಲ್ಲಿ ಮೆರೆಯುತ್ತಾ ಇರುವಾಗ ಇಲ್ಲಿ ಸುತ್ತಮುತ್ತಲಿರುವಂಥ ಎಲ್ಲ ರಾಜಾದಿರಾಜರು ಬಂದು ಇಲ್ಲಿ ಶ್ರೀದೇವಿಯ ಪೂಜೆಯನ್ನು ಮಾಡ್ತಾಯಿದ್ರು. ಇಲ್ಲಿ ಮೊದಲಿದ್ದಂಥ ಕುಂಬಳೆ ಬಲ್ಲಾಳರಸರು, ಆಮೇಲೆ ಬಂದಂಥ ಮಾಯ್ಪಾಡಿಯವರು ಎಲ್ಲ ರಾಜರುಗಳಿಗೂ ರಾಜರಾಜೇಶ್ವರಿಯನ್ನಾಗಿ ಪ್ರಾರ್ಥಿಸಲಿಕ್ಕೆ ಪೂಜಿಸಲಿಕ್ಕೆ ಇಲ್ಲಿಗೆ ಬರುತ್ತಿದ್ದರು. ಇಲ್ಲಿಯೇ ಸಮೀಪದ ಇಟ್ಲಂಪಾಡಿ ಎಂಬಂತಹ ಇತ್ತಿಲ್ತಾಯರ ಎಂಬ ಒಬ್ಬ ಮಹಾಬ್ರಾಹ್ಮಣರ ಮನೆತನವಿತ್ತು. ಅದು ಈ ಊರಿನ ಆಧಿಪತ್ಯವೂ ಅವರಿಗಿತ್ತು. ಆ ಇತ್ತಿಲ್ತಾಯರ ಕಾಲಘಟ್ಟದಲ್ಲಿ ಅವರು ನಿರ್ಮಿಸಿದಂಥ ದೇವಸ್ಥಾನ. ಆ ದೇವಸ್ಥಾನದ ಸಮಯದಲ್ಲಿ ಇಲ್ಲಿ ಹತ್ತಿರದಲ್ಲಿ ಕಾರಿಂಜ ಮಹಾದೇವಶಾಸ್ತಾರ ಎಂಬಂಥ ಒಂದು ದೇವಸ್ಥಾನ ಉಂಟು. ಆ ದೇವಸ್ಥಾನವನ್ನು ಇತ್ತಿಲ್ತಾಯರು ಮತ್ತು ಕಾರಿಂಜಿತ್ತಾಯರು ಎಂಬಂತಹ ಪರಸ್ಪರ ಸಂಬಂಧ ಇರುವಂತಹ 2 ಕುಟುಂಬಗಳು ಸೇರಿ ಮಾಡಿದಂಥ ದೇವಸ್ಥಾನ. ಇಲ್ಲಿ ರಾಜರಿಗೆ ಪಟ್ಟಾಭಿಷೇಕ ಆಗುತ್ತಿರುವಂತಹದ್ದು ಇಟ್ಲಂಪಾಡಿ ಮನೆಯಲ್ಲಿ. ಆ ಇಟ್ಲಂಪಾಡಿ ಮನೆಯಲ್ಲಿ ಪಟ್ಟಾಭಿಷೇಕ ಆಗಬೇಕಾದ್ರೆ ಅವರಿಗೆ ಕಾರಿಂಜ ದೇವಸ್ಥಾನದಲ್ಲಿ ಕಲಶ ಸ್ನಾನವನ್ನು ಮಾಡಿ ಅಲ್ಲಿಂದ ಇಟ್ಲಂಪಾಡಿಗೆ ಬಂದು ಇಲ್ಲಿ ಈಗ ದೇವಸ್ಥಾನದಲ್ಲಿ ಆ ಪಟ್ಟದ ಕುರ್ಸಿ ಇದೆ. ಅಲ್ಲಿ ಇಟ್ಲಂಪಾಡಿ ಮನೆಯಲ್ಲಿ ಹೋದರೆ ಪಟ್ಟದ ಮನೆ ಇದೆ, ಅದರೊಟ್ಟಿಗೆ ಪಟ್ಟದ ದಂಡ ಇದೆ, ಅದರೊಟ್ಟಿಗೆ ಮಂತ್ರಿಗಳು ಕುಳಿತುಕೊಳ್ಳುವಂಥ ಮಂಚ, ಇದೆಲ್ಲವೂ ಈಗಲೂ ಆ ಇಟ್ಲಂಪಾಡಿ ಪಡಿಪಿರೆಯಲ್ಲಿ ಅದಕ್ಕೆ ಒಂದು ಪೂರಕವಾದ ಸಾಕ್ಷಿಗಳಾಗಿ ಈಗಲೂ ಅಂಥ ಇಟ್ಲಂಪಾಡಿ ಮನೆತನದಲ್ಲಿ ಪಟ್ಟ ಕಟ್ಟಿದಂಥ ರಾಜರು ಅಲ್ಲಿಂದ ನೇರವಾಗಿ ರಾಜರಾಜೇಶ್ವರಿಯ ದರ್ಶನಕ್ಕೆ ಬಂದು ರಾಜರಾಜೇಶ್ವರಿಯ ಪೂಜೆಯನ್ನು ಕೈಗೊಂಡು ದರ್ಬಾರ್ ಕಟ್ಟೆ ಎಂಬಂಥ ಇದನ್ನು ಎದುರಿರುವಂಥ ಮೈದಾನದಲ್ಲಿ ರಾಜ ದರ್ಬಾರವನ್ನು ಮಾಡುತ್ತಿರುವಂಥ ಒಂದು ಕಾಲಘಟ್ಟವು ನಮ್ಮೆಲ್ಲರ ಇತಿಹಾಸದಲ್ಲಿ ಸೇರಿ ಹೋದಂಥ ಸತ್ಯವಾಗಿದೆ. ಅಂತಹ ರಾಜಾದಿಗಳಿಂದ ಸೇವೆಯನ್ನು ಕೈಗೊಂಡಂಥ ರಾಜರಾಜೇಶ್ವರಿ ಕಾಲಗರ್ಭದ ಒಂದು ಹಿಡಿತಕ್ಕೆ ಸಿಕ್ಕಿ ನಮ್ಮೆಲ್ಲರನ್ನು ಮಾತಿದ ಹಾಗೆ ಇಲ್ಲಿ ಒಂದು 250 ವರ್ಷಗಳಿಂದ ಆ ದೇವಸ್ಥಾನವು ಇಲ್ಲದಂಥ ಒಂದು ಸ್ಥಿತಿ ನಿರ್ಮಾಣವಾಯಿತು. ಆ ಕಾಲಘಟ್ಟದಲ್ಲಿ ಇದರ ಮೂರ್ತಿ ಕಗ್ಗಲ್ಲಿನ ಬಹಳ ಸುಂದರವಾದಂಥ ಒಂದು ಮೂರ್ತಿ ಇತ್ತು. ಆ ಮೂರ್ತಿಯನ್ನು ಇಲ್ಲಿ ಅರಾಜಕತೆಯಲ್ಲಿರುವಂಥ ಮೂರ್ತಿಯನ್ನು ನೋಡಿದಂಥ ನಮ್ಮ ಹಿರ್ನೀರಾಯರ ಕುಟುಂಬಸ್ಥರು ಅದನ್ನು ತಮ್ಮ ಇಲ್ಲಿಂದ ಹತ್ತಿರ ಇರುವಂಥ ಉಬ್ರಂಗಳ ಎಂಬಲ್ಲಿಗೆ ಅದನ್ನು ಕೊಂಡು ಹೋದರು. ಆದರೆ ಅವರು ಕೊಂಡು ಹೋಗುವಂಥ ಸಮಯದಲ್ಲಿ ಮೂರ್ತಿಯನ್ನು ಮಾತ್ರ ಕೊಂಡು ಹೋದರೆ ಶಕ್ತಿಯನ್ನು ಕೊಂಡು ಹೋಗಲಿಲ್ಲ. ಆದ್ದರಿಂದ ಶಕ್ತಿ ಇಲ್ಲಿಯೇ ಸ್ಥಿರವಾಗಿ ನೆಲೆಯಾಗಿತ್ತು. ಮೂರ್ತಿಯನ್ನು ಅವರು ಕೊಂಡೋಗಿ ಅವರು ಆರಾಧಿಸಿದರು, ಅದನ್ನು ಅಲ್ಲಿ ಪ್ರತಿಷ್ಠೆ ಮಾಡಿದರು, ಅದಕ್ಕೆ ಒಂದು ಸಣ್ಣ ದೇವಸ್ಥಾನವನ್ನು ಕಟ್ಟಿದರು. ಈಗಲೂ ಅಲ್ಲಿ ಆ ದೇವಸ್ಥಾನದಲ್ಲಿ ಆ ಮೂರ್ತಿ ಅಲ್ಲಿ ಇದೆ. ಆದರೆ ಇಲ್ಲಿ ಶಕ್ತಿ ಮಾತ್ರ ಇಲ್ಲಿಯೇ ಇತ್ತು. ಆದ್ದರಿಂದ ನಮಗೆ ಇಲ್ಲೆಲ್ಲ ಊರಿನವರಿಗೆಲ್ಲ ಉಪದ್ರವದ ದೋಷಗಳೆಲ್ಲ ಕಾಣುವಾಗ 2016ರಲ್ಲಿ ನಾವೊಂದು ಅಷ್ಟಮಂಗಲ ಪ್ರಶ್ನೆಯನ್ನಿಟ್ಟೆವು. ಆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂತು ಇದು ಇಲ್ಲಿ ಸಾಧಾರಣ ಇದಲ್ಲ, ಇಲ್ಲಿ ನಮ್ಮ ಬೆಂಕಿಯ ಒಂದು ರಾಶಿ ಹಾಗೆ ಇಲ್ಲಿ ಉರಿಯುತ್ತಾ ಇರುವಂಥ ಒಂದು ಶಕ್ತಿ ಕಾಣುತ್ತದೆ. ನಾವೆಲ್ಲ ಆ ಸಮಯದಲ್ಲಿ ಅಂದಾಜು ಮಾಡಿದ್ದು ಇಲ್ಲಿ ಗುಳಿಗ ಮತ್ತು ಚಾಮುಂಡಿ ದೈವಗಳ ಕೇಂದ್ರವಾಗಿರ್ಬೋದು ಅಂತೇಳಿ. ಆದರೆ ಚಾಮುಂಡಿ ಮತ್ತು ಗುಳಿಗ ಅತ್ಯಂತ ಶಕ್ತಿಯುತವಾಗಿದ್ದಾರೆ. ಅದಕ್ಕಿಂತಲೂ ಮಿಗಿಲಾಗಿ ಬೆಂಕಿಯ ರಾಶಿಯ ಹಾಗೆ ಉರಿಯುವಂಥ ಒಂದು ಸ್ತ್ರೀ ಶಕ್ತಿ ಉಂಟು ಎಂಬುದಾಗಿ ಹೇಳಿ ಅದು ಯಾವುದು ಎಂಬುದಾಗಿ ತಂತ್ರಿಗಳ ಮುಖಾಂತರ ಆ ಪ್ರಶ್ನೆಯಲ್ಲಿ ನಾವು ಪರಿಶೀಲಿಸಿದಾಗ ಇದರಲ್ಲಿ ಬಂತು ಇಲ್ಲಿ ರಾಜರಾಜೇಶ್ವರಿಯ ವಾಸಸ್ಥಾನ ಇದು. ಹಿಂದಿನಿಂದಲೂ ರಾಜಾದಿರಾಜರು ಪೂಜಿಸಿದಂತಹ ರಾಜರಾಜೇಶ್ವರಿ ಸ್ಥಿರವಾಗಿ ಈಗಲೂ ಇಲ್ಲಿದ್ದಾಳೆ, ಅದಕ್ಕೆ ನೀವು ಬೇಕಾದ ವ್ಯವಸ್ಥೆಯನ್ನು ಮಾಡಿ ಅಂತೇಳಿ. ಅದಕ್ಕಿಂತ ಮೊದಲು ನಮ್ಮ ಕಾರಿಂಜ ದೇವಸ್ಥಾನದ ಬ್ರಹ್ಮಕಲಶ ಆಗುವಾಗ ಆ ಬ್ರಹ್ಮಕಲಶದ ಸಮಯದಲ್ಲಿ ಅಲ್ಲಿಯೂ ಹೇಳಿದ್ದಾರೆ ಇಲ್ಲಿ ಹತ್ತಿರದಲ್ಲಿ ಒಂದು ದೇವಿ ಕ್ಷೇತ್ರ ಉಂಟು. ಆ ಕ್ಷೇತ್ರ ಪುನರ್ನಿರ್ಮಾಣ ಆಗಲಿಕ್ಕೆ ಬರ್ತಾ ಸಮಯ ಆಯಿತು. ಅದಕ್ಕೆ ಯಾರಾದರೂ ಒಬ್ಬರು ಬಂದು ಅದನ್ನು ನಿಮಗೆ ಮಾಡಿಕೊಡ್ತಾರೆ ಎಂಬುದಾಗಿ ಆ ಕಾಲದಲ್ಲಿ ಅದಕ್ಕಿಂತ ಒಂದು 2009ರಲ್ಲಿ ಅಲ್ಲಿ ಪ್ರಶ್ನೆ ಆಗುವಾಗ ಅಲ್ಲಿ ಹೇಳಿದರು. ಹಾಗೆ ಆ ಪ್ರಶ್ನೆ ಅಲ್ಲಿ ಹೇಳಿದರು. ಆಮೇಲೆ ಅಲ್ಲಿ ನಾವು 2009ರಲ್ಲಿ ಬ್ರಹ್ಮಕಲಶವನ್ನು ಮಾಡಿದೆವು ಇಲ್ಲಿ ಕಾರಿಂಜ ದೇವಸ್ಥಾನದಲ್ಲಿ. ಆ ಬ್ರಹ್ಮಕಲಶ ಕಳೆದು 1 ವಾರ ಕಳೆದಾಗುವ ನನಗೆ ಒಂದು ಕನಸು ಬಿತ್ತು. ಆ ಕನಸಿನಲ್ಲಿ ಒಂದು ಪ್ರಾಯದ ಒಬ್ಬ ಬ್ರಾಹ್ಮಣವನ್ನು ಅಂತ ಹೇಳ್ತಾರೆ, ನೀವು ಇಲ್ಲಿ ಮಾಡಿದೆಲ್ಲ ನನಗೆ ಖುಷಿಯಾಗಿದೆ, ಇಲ್ಲೆಲ್ಲ ಸರಿಯಾಗಿ ಆಯಿತು, ಇನ್ನು ನೀವು ಒಂದು ಕೆಲಸವನ್ನು ಮಾಡಬೇಕು, ಅದು ಈಗ ಮಾಡಬೇಕು ಅಂತಲ್ಲ,
ಜನರು ಬಂದು ನಿಮ್ಮ ಹತ್ರ ಹೇಳುವಾಗ ನೀವು ಹೋಗಿ ಅದನ್ನು ನೋಡಿ ಅಲ್ಲಿ ಕೆಲಸವನ್ನು ಮಾಡಬೇಕು, ಅಲ್ಲಿ ಒಂದು ದೇವಸ್ಥಾನ ನಿರ್ಮಾಣವಾಗಬೇಕು ಅಂತೇಳಿ ಹೇಳಿದರು. ಆಗ ಅದು ಎಲ್ಲಿ ಏನು ಯಾವುದು ಹೇಳಿಲ್ಲ. ಹಾಗೆ ಕ್ರಮೇಣ ಬಂದಾಗುವಾಗ ಈ ಊರಿನ ಜನರು ಬಂದು ನಮಗೆ ಇಲ್ಲಿ ದೊಡ್ಡ ಉಪದ್ರ ಆಗ್ತದೆ, ಗುಳಿಗನದ್ದು ಮತ್ತು ಇದರದ್ದು ಉಪದ್ರ ಆಗ್ತಾ ಆದ್ದರಿಂದ ಇಲ್ಲಿ ಏನಾದರೂ ಒಂದು ಮಾಡಬೇಕೆಂಬುದಾಗಿ ನಮ್ಮಲ್ಲಿ ಕಾರ್ಯ ದೇವಸ್ಥಾನ ನಮ್ಮಲ್ಲಿ ಹೇಳಿದಾಗ ನಾವೆಲ್ಲ ಅದಕ್ಕೆ ಹೋಗ್ಬಿಟ್ಟು ಇಲ್ಲಿ ಬಂದು ಇಲ್ಲೊಂದು ಪ್ರಶ್ನೆಯನ್ನೇ ಇಟ್ಟೆವು. ಆ ಪ್ರಶ್ನೆಯಲ್ಲಿ ಕಂಡು ಬಂತು ಇದು ರಾಜರಾಜೇಶ್ವರಿ ಕ್ಷೇತ್ರ, ಗುಳಿಗ ಮತ್ತು ಚಾಮುಂಡಿ ಅವರ ಒಟ್ಟಿಗಿರುವಂಥ ದೈವಗಳು, ಅದನ್ನು ಇಲ್ಲಿ ದೇವಸ್ಥಾನ ಆಗಬೇಕು ಎಂಬುದಾಗಿ ಹೇಳಿದರು. ಹಾಗೆ ನಾವು ಬಾಲಕೃಷ್ಣ ತಂತ್ರಿಗಳ ಹತ್ರ ಕರೆದು ಅವರ ಹತ್ರ ಈ ವಿಷಯವನ್ನು ಹೇಳುವಾಗ ಅವರು ಅದಕ್ಕೆ ಪೂರಕವಾಗಿ ಎಲ್ಲ ರೀತಿಯ ಸಹಾಯವನ್ನು ನಾವು ಮಾಡುವ ಎಂಬುದಾಗಿ ಹೇಳಿದರು. ಹಾಗೆ ನಾವು ನಮ್ಮ ಎರ್ನಾಕುಲಂನ ಶಿಲ್ಪಿ, ಇಲ್ಲಿ ಸೀಮೆಗೆ ಸಾಧಾರಣ ಬಾಲಕೃಷ್ಣ ತಂತ್ರಿಗಳೊಟ್ಟಿಗೆ ಬರುವಂಥ ಶಿಲ್ಪಿ ಅವರನ್ನು ಕರೆತಂದೆವು. ಕರೆತಂದು ಅವರೊಂದು ಅದಕ್ಕೆ ಬೇಕಾದಂಥ ಎಲ್ಲ ಸ್ಥಳವನ್ನು ನಿರ್ಮಿಸಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿ ಒಂದು ಪ್ಲ್ಯಾನನ್ನು ಮಾಡಿಕೊಟ್ರು. ಆ ಪ್ಲ್ಯಾನ್ ಪ್ರಕಾರ ಅವರು ಹೇಳಿದರು ನಮಗೆ ಇಲ್ಲಿ ಯಾವಾಗಲೂ ನನಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ವಿಷ್ಣು ಆಚಾರ್ಯರು ಅಂತ ಹೇಳಿ ಶಿಲ್ಪಿ ಇದ್ದಾರೆ ನಮ್ಮ ಪುತ್ತಿಗೆಯಲ್ಲಿ, ಅವರಿಗೆ ನಾನು ಇದನ್ನೆಲ್ಲ ಹೇಳಿಕೊಡ್ತೇನೆ, ಅವರು ನೋಡಿಕೊಳ್ತಾರೆ ಎಂಬುದಾಗಿ ಹೇಳಿದರು. ಹಾಗೆ ಆಮೇಲೆ ವಿಷ್ಣು ಆಚಾರ್ಯರ ನೇತೃತ್ವದಲ್ಲಿ ನಾವು ಒಂದು ಸಣ್ಣ ಗುಡಿಯನ್ನು ಕಟ್ಟುವಂಥ ಅಂದಾಜಿಯಲ್ಲಿದ್ದೆವು. ಒಂದು ಸಾಧಾರಣ ಒಂದು 10-20 ಲಕ್ಷದ ಒಳಗಿನ ಒಂದು ಗುಡಿಯನ್ನು ಕಟ್ಟಿ ಅದರಲ್ಲಿ ಆರಾಧಿಸುವ ಎಂಬುದಾಗಿದ್ದೆವು. ಹಾಗೆ ಇದಕ್ಕೆ ಶಿಲಾಸ್ಥಾಪನೆ ಮಾಡುವಾಗ ನಾವು ಕೆ ಶೆಟ್ಟಿ ನಮ್ಮ ಚಿಕ್ಕದ ತಂದೆಯ ಮಗ, ಒಬ್ಬ ಅಹಮದ್ನಗರದ ಒಬ್ಬ ಕೈಗಾರಿಕೋದ್ಯಮಿ, ಅವ್ರ ಹತ್ರ ಹೇಳಿದ್ರೆ ನೀವು ಬರಬೇಕು, ಅವರು ಮತ್ತು KP ರೈ ಅಂತೇಳಿ ನಮ್ಮ ಮತ್ತೊಬ್ಬರು, ಅವರಿಗೆ ಬರೋದು ನೀವು ಬರಬೇಕು, ತಂತ್ರಿಗಳು ಬರ್ತಾರೆ, ಶಿಲ್ಪಿಗಳಿದ್ದಾರೆ, ನೀವು ಬರಬೇಕು ಅಂತ ಹೇಳುವಾಗ ಅವರು ಬಂದರು. ಹಾಗೆ ಶಿಲಾನ್ಯಾಸ ಮಾಡುವಾಗ ನಾವು ಈ ಸಣ್ಣ ಒಂದು ಇದನ್ನು ಅವರಿಗೆ ಕೊಟ್ಟಾಗ ಅವರು ಹೇಳಿದರು ನೀವು ಹೇಳ್ತೀರಿ ರಾಜರಾಜೇಶ್ವರಿ ದೇವಸ್ಥಾನ ಅಂತೇಳಿ, ಇದು ಈ ರೀತಿಯ ಗುಡಿ ಕಟ್ಟಿದರೆ ಹೇಗೆ ಸರಿಯಾಗುವುದು, ಅದನ್ನು ಅದು ಹಾಗೆ ಮಾಡೋದಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂತ ನಾವು ಹೇಳಿದ್ರು. ನಮ್ಮಿಂದ ಆಗುವಂಥ ಅದನ್ನು ಮಾತ್ರ ನಾವು ಮಾಡೋದಲ್ಲ, ಅದಕ್ಕಿಂತ ಅದಕ್ಕೆ ಎಷ್ಟು ಖರ್ಚಾಗ್ತದೆ ಅದನ್ನು ನಾನು ಕೊಡ್ತೇನೆ, ನೀವು ಅದರ ಬಗ್ಗೆ ಚಿಂತಿಸುವುದು ಬೇಡ ಅಂತೇಳಿ ಈ KK ಶೆಟ್ಟಿ ಅವರು ಹೇಳಿದರು. ಸುಮಾರು 5 ಕೋಟಿ ರೂಪಾಯಿವರೆಗೆ ಇಲ್ಲಿ, ಯಾಕೆಂದರೆ ಇದರ ಅಡಿ ಎಲ್ಲ ಇದಾಗಿತ್ತು, ಅದರಲ್ಲಿ ಅಡಿಯಿಂದ ತೆಗೆಯುವಾಗ ಒಂದು 18 ಹತ್ತಿ ಕಲ್ಲು ಅದರ ಮೇಲೆ ಬರ್ತಿತ್ತು. ಹಾಗೆ 3 ಕಲ್ಲುಗಳನ್ನು ಹಾಸುತ್ತಾ ಬಂದು ಆಮೇಲೆ ಈ ಇಡೀ ಕಾಂಪೌಂಡನ್ನು ಹಾಗೂ ಈ ಗರ್ಭಗುಡಿ ಮತ್ತು ಇದೆಲ್ಲವನ್ನು ಅದರ ಮೇಲೆಯಿಂದ ನಾವು ಕಟ್ಟಲಿಕ್ಕೆ ಶುರು ಮಾಡ್ತೇವೆ. गिरिवरविन्द्यशिरोधिनि
ಶೇಷಪ್ಪ ಮೇಸ್ತ್ರಿ ಅಂತ ಹೇಳಿ ನಮ್ಮೊಬ್ಬರು ಮೇಸ್ತ್ರಿಗಳಿದ್ದರು. ಅವರ ನೇತೃತ್ವದಲ್ಲಿ ಸುಮಾರು 10-20 ಜನರು ಇಲ್ಲಿ ಕೆಲಸ ಮಾಡ್ತಿದ್ರು. ನಾವ್ಯಾರು ಅಂದಾಜು ಮಾಡಲಿಲ್ಲ ಇಷ್ಟು ಬೇಗ ಇದು ಆಗ್ತದೆ ಅಂತೇಳಿ. ಯಾಕೆಂದರೆ ಇಷ್ಟು ದೊಡ್ಡ ಕೆಲಸ ಒಂದು ವರ್ಷ 1.5 ವರ್ಷದಲ್ಲಿ 2016ರಲ್ಲಿ ಪ್ರಶ್ನೆ ಇಟ್ಟದ್ದು. ಆ ಪ್ರಶ್ನೆ ಇಟ್ಟ ನಂತರ ತಂತ್ರಿಗಳ ಹತ್ರ ಮಾತಾಡಿ ಅದಕ್ಕೆ ಬೇಕಾದ ಪರಿಹಾರಗಳನ್ನೆಲ್ಲ ಮಾಡಿ ಆಮೇಲೆ ನಾವು ಶುರು ಮಾಡಬೇಕಾದ್ರು. ಹಾಗೆ ಶುರು ಮಾಡಿದಂಥ ಸುಮಾರು 1.5-2 ವರ್ಷದ ಒಳಗೆ ಕಂಪ್ಲೀಟ್ ಕೆಲಸ ಪೂರ್ತೀಕರಿಸಿ ಅತ್ಯಂತ ಸುಂದರವಾದಂಥ ಒಂದು ದೇವಸ್ಥಾನವನ್ನು ನಿರ್ಮಿಸಲಿಕ್ಕೆ ಆ ತಾಯಿ ನಮಗೆಲ್ಲರಿಗೂ ಅನುಗ್ರಹ ಮಾಡಿದ್ದು. ಆ ರೀತಿ ಇಲ್ಲಿ ಆ ದೇವಸ್ಥಾನ ಇದಾಯಿತು. ದೇವಸ್ಥಾನ ಆಗಿ ಬಾಲಕೃಷ್ಣ ತಂತ್ರಿಗಳ ನೇತೃತ್ವದಲ್ಲಿ ಬ್ರಹ್ಮಕಲಶ ಆಯಿತು. ನಾವು ಪ್ರಥಮವಾಗಿ ಇಲ್ಲಿ ಸಣ್ಣ ಹಳ್ಳಿ ಪ್ರದೇಶ, ಅದನ್ನು ದೊಡ್ಡ ಜನರಿರಲಿಕ್ಕಿಲ್ಲ ಅಂತೇಳಿ ಭಾವಿಸಿದ್ದೆವು. ಆದರೆ ದಿವಸದಲ್ಲಿ 10-15 ಸಾವಿರ ಜನಕ್ಕಿಂತ ಹೆಚ್ಚು ಈ ದೇವರ ದರ್ಶನಕ್ಕೆ ಬಂದದನ್ನು ನೋಡುವಾಗ ಇಡೀ ಎಲ್ರಿಗೂ ಆಶ್ಚರ್ಯವಾಗಿದೆ. ಇಂಥ ಒಂದು ಕ್ಷೇತ್ರವಾಗಿ ಇದು ಮೆರೀತದೆ ಅಂತ ಹೇಳಿದ್ರು. ದೊಡ್ಡ ಜನರು ಎಲ್ಲ ಜನರು ಇದು ದೊಡ್ಡ ಒಂದು ಕ್ಷೇತ್ರವಾಗಿ ಆವತ್ತು ನಮಗೆಲ್ಲರಿಗೂ ಕಂಡಿತು. ಈ ಕ್ಷೇತ್ರದಲ್ಲಿ ನಾವು ಆಮೇಲೆ ನೋಡ್ತಾ ಇದ್ದೇವೆ, ಎಲ್ಲ ಭಕ್ತರು ಬಂದು ಇಲ್ಲಿ ಪ್ರಾರ್ಥಿಸ್ತಾರೆ. ಇಲ್ಲಿ ನಮ್ಮ ಮೇಲ್ಶಾಂತಿ ಅವರ ಹತ್ರ ಕೇಳ್ತಾ ಇರ್ತಾರೆ, ಅವರ ಪ್ರಾರ್ಥನೆ ಮಾಡ್ತಾರೆ. ಹೆಚ್ಚಿನ ಭಕ್ತರು ಬರುವುದು ಯಾವುದಂದರೆ ಉದ್ಯೋಗದ ನಿಮಿತ್ತವಾಗಿ ಬೇರೆ ಇಂಟರ್ವ್ಯೂಗೆ ಬಂದವರು, ಬೇರೆ ಕಡೆಗೆ ಹೋಗುವಂಥವರು, ಅವರು ಬಂದು ಇಲ್ಲಿ ತಮ್ಮ ಪ್ರಾರ್ಥನೆಯನ್ನು ಮಾಡ್ತಾರೆ. ನಮಗೆ ಈ ಉದ್ಯೋಗ ಆದರೆ ನಾವು ಹೂವಿನ ಪೂಜೆಯನ್ನು ಮಾಡ್ತೇವೆ, ಅಲ್ಲದ್ರೆ ಏನಾದರೂ ಇದು ಮಾಡ್ತೇವೆ ಅಂತೇಳಿ ಪ್ರಾರ್ಥನೆ ಮಾಡಿ ನಮ್ಮ ಆಮೇಲೆ ಶಾಂತಿ ಮುಖಾಂತರ ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಹಾಗೆ ಹೋದಂಥ ಅವರು ಪುನಃ 1 ತಿಂಗಳು 2 ತಿಂಗಳಿನೊಳಗೆ ಪುನಃ ಬಂದು ಇಲ್ಲಿ ಹೂವಿನ ಪೂಜೆ ಮಾಡಿ ನಾವು ಮೊನ್ನೆ ಕೈ ಮುಗಿದು ಹೋದಂಥ ಕೆಲಸ ನಮಗೆ ಆಗಿದೆ. ನಮಗೆ ಎಲ್ಲ ರೀತಿಯಿಂದ ಆ ತಾಯಿ ಅನುಗ್ರಹ ಮಾಡಿದ್ದಾಳೆ ಎಂಬುದಾಗಿ ಅವರು ಬಂದು ಇಲ್ಲಿ ಇದು ಮಾಡ್ತಾರೆ. ಅದೇ ರೀತಿ KK ಶೆಟ್ಟಿಯವರು ಸುಮಾರು 5 ಲಕ್ಷ ರೂಪಾಯಿಯನ್ನು ಇಲ್ಲಿಗೆ ಖರ್ಚು ಮಾಡಿ ಹೋಗುವಾಗ, ಈ ಬ್ರಹ್ಮಕಲಶಗಳಿದಾಗುವಾಗ ಅವರು ಇಲ್ಲಿಂದ ಅಹಮದ್ನಗರದಲ್ಲಿ ಅವರ ಬಿಸ್ನೆಸ್, ಅಲ್ಲಿಗೆ ಹೋಗುವಾಗ ಅವರು ಹೇಳಿದರು, ನನಗೆ ಈ ಹಣ ನನಗೆ ಬಂದಾಯಿತು, ನನಗೆ ಇದೇನು ದೊಡ್ಡ ಇದಾಗಲಿಲ್ಲ. ಯಾಕಂದರೆ ಈ ತಾಯಿಗೆ ಖರ್ಚಾಗಿದಂಥ ಹಣ ಎಲ್ಲ ನನಗೆ ಬಂದಾಯಿತು, ನನ್ನ ಇದರಲ್ಲಿ ನನಗೇನು ಇದಾಗಲಿಲ್ಲ ಅಂತೇಳಿ ಅವರು ಸ್ವತಃ ಅವರೇ ಹೇಳಿದರು. ಅದೇ ರೀತಿ ಈ ತಾಯಿಯ ಇದು ಇಲ್ಲಿ ಬ್ರಹ್ಮಕಲಶ ಆದ ನಂತರ KK ಶೆಟ್ಟಿಯವರು ಮೇಲಿನ ಮೇಲೆ ಉನ್ನತಿಗೆ ಹೋದ್ದೇ ವಿನಃ ಯಾವುದೇ ರೀತಿ ಇದಾಗಲಿಲ್ಲ. ಯಾಕಂದರೆ ಎಲ್ಲಿ ಹೋದರೂ ಅವರಿಗೆ ಗೌರವ ಸಿಗ್ತದೆ. ಈಗಾಗಲೇ ಅವರಿಗೆ ಆರ್ಯಭಟ ಅಂತರ್ದೇಶೀಯ ಪ್ರಶಸ್ತಿ ಸಿಕ್ಕಿದೆ. ಅದೇ ರೀತಿ ಈ ಪ್ರದೇಶ ಜಿಲ್ಲೆಯಲ್ಲಿ, ಕಾಸರಗೋಡು ಜಿಲ್ಲೆಯಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಅವರು ತನ್ನ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲಿ ಜೀರ್ಣೋದ್ಧಾರ ಮಾಡ್ತಾರೆ, ಎಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾರೆ, ಅದಕ್ಕೆಲ್ಲದಕ್ಕೂ ಪ್ರೇರಣೆ ತಾಯಿ ರಾಜರಾಜೇಶ್ವರಿ. ಯಾಕೆಂದರೆ ರಾಜಾದಿರಾಜನ ಸೇವೆಯನ್ನು ಪಡ್ಕೊಂಡಂತಹ ತಾಯಿ ಈಗ KK ಶೆಟ್ಟಿಯವರನ್ನು ಒಂದು ರಾಜನಾಗಿಯೇ ಪರಿಗಣಿಸಿದ್ದಾರೆ. ಯಾಕೆಂದರೆ ಅಷ್ಟೊಂದು ದೇವಿಯ ಅನುಗ್ರಹ ಅವರಿಗೆ ಸಿಕ್ಕಿದೆ. ಅದೇ ರೀತಿ ಈ ಊರಿನಲ್ಲಿ ನಮಗೆಲ್ಲರಿಗೂ ಗೊತ್ತಿತ್ತು, ನಾವು ಈ ದೇವಸ್ಥಾನ ಮಾಡೋದಕ್ಕೆ ಮೊದಲು ಕುಡಿಲಿಕ್ಕೆ ನೀರಿಲ್ಲದೆ ಬಳಲುತ್ತಿದ್ದಂತಹ ಊರು, ಯಾವುದೇ ರೀತಿ ಆರೋಗ್ಯ ಇಲ್ಲದೆ ಬಳಲುತ್ತಿದ್ದಂತಹ ಜನ, ಎಲ್ಲ ಸಮಸ್ಯೆಗಳಿಂದ ಕೂಡಿದಂತಹ ಊರಾಗಿತ್ತು. ಆದರೆ ಈ 2020ರಲ್ಲಿ ಇದೇ ದೇವಸ್ಥಾನದ ಬ್ರಹ್ಮಕಲಶ ಯಾವಾಗ ಆಯಿತು, ಆಮೇಲೆ ಎಲ್ಲದಕ್ಕೂ ಪರಿಹಾರವಾಯಿತು. ಎಲ್ಲರೂ ದೇವರಿಗೆ ಇಲ್ಲಿ ಬಂದು ತಮ್ಮ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ಎಲ್ಲರಿಗೂ ಈಗ ಆರೋಗ್ಯವು ಸಿಕ್ಕಿದೆ. ಎಲ್ಲರಿಗೂ ಕುಡಿಯುವಂತಹ ನೀರಿನ ವ್ಯವಸ್ಥೆ ಎಲ್ಲ, ಬಾವಿ ತೆಗೆದರೆ ಎಲ್ಲರಿಗೂ ನೀರಿನ ವ್ಯವಸ್ಥೆ ಉಂಟು. ಈ ರೀತಿ ಜನರಿಗೆ ಒಂದು ಸುಖ ಸಂಪತ್ತನ್ನು ಪರಿಪಾಲಿಸುವಂತಹ ದೇವಿ ಶ್ರೀ ರಾಜರಾಜೇಶ್ವರಿ. ಜನರ ಎಂಥ ಇದಿದ್ದವರು ಇಲ್ಲಿ ಎಲ್ಲಿವರೆಗೆ ಅಂದರೆ ಕೆಲವು ಜನ ಸೌಖ್ಯ ಇಲ್ಲದಂತಹ ಜನರು ಬಂದು ಇಲ್ಲಿಯ ತೀರ್ಥವನ್ನು ನಿತ್ಯ ಬಂದು ಕುಡಿದು ಅದರ ಮುಖಾಂತರ ಮದ್ದಿಲ್ಲದೆ ಗುಣ ಆದಂಥ ಕೇಸುಗಳು ಎಷ್ಟೋ ಉಂಟು. ಯಾಕಂದರೆ ಇದು ರಾಜರಾಜೇಶ್ವರಿಯ ಮಹಾ ಒಂದು ಕ್ಷೇತ್ರವಾಗಿದ್ದು ಇವತ್ತು ಪರಿಣಮಿಸಿದೆ. ಅದರ ಒಟ್ಟಿಗೆ ನೀವು ನೋಡ್ತಿರ್ಬೋದು, ನಮ್ಮ ಇಲ್ಲಿ ಒಂದು ಕುರ್ಸಿಯನ್ನು ಉಂಟು. ಇದು ಮೊದಲು ಇಟ್ಲಂಪಾಡಿಯಲ್ಲಿ ನಮ್ಮ ರಾಜರಿಗೆ ಪಟ್ಟ ಕಟ್ಟುವಾಗ ಅವರು ಕುಳಿತುಕೊಳ್ಳುವಂತಹ ಕುರ್ಸಿ ಅಲ್ಲಿತ್ತು. ಅದನ್ನು ನಮ್ಮ ಬ್ರಹ್ಮಕಲಶದ ಸಮಯದಲ್ಲಿ ತಂತ್ರಿಗಳಿಗೆ ಏನೋ ಒಂದು ಕನಸು ಇತ್ತಂತೆ, ಆ ಕುರ್ಸಿಯನ್ನು ತಂದು ಇಲ್ಲಿ ಇಡಬೇಕು ಅಂತೇಳಿ. ಹಾಗೆ ತಂತ್ರಿಗಳ ನಿರ್ದೇಶ ಪ್ರಕಾರ ಇಟ್ಲಂಪಾಡಿಯಿಂದ ತಂದು ನಾವು ಈ ದೇವಸ್ಥಾನದಲ್ಲಿ ಇಟ್ಟಿದ್ದೇವೆ. ಈ ದೇವಸ್ಥಾನ ರಾಜರಾಜೇಶ್ವರಿಯ ಪೂರ್ಣ ಅನುಗ್ರಹದೊಂದಿಗೆ ಇವತ್ತು ಇಲ್ಲಿ ನಡೀತಾ ಉಂಟು.
ಪ್ರತಿ ವರ್ಷ ನವರಾತ್ರಿ ದಿವಸ 9 ದಿವಸವೂ ಇಲ್ಲಿ ಅನ್ನದಾನ, ಮಧ್ಯಾಹ್ನ ಹಾಗೂ ರಾತ್ರಿ ಅನ್ನದಾನ, ವಿಶೇಷ ಪೂಜಾದಿಗಳು, ಸಾವಿರಾರು ಭಕ್ತರು ಬರುವಂತಹದ್ದು ಈ ನವರಾತ್ರಿ ಸಮಯದಲ್ಲಿ ಉಂಟು. ಅದೇ ರೀತಿ ಮಾರ್ಚ್ 4 ಇಲ್ಲಿಯ ಒಂದು ವಾರ್ಷಿಕ ಪ್ರತಿಷ್ಠಾ ದಿನ. 2020 ಮಾರ್ಚ್ 4 ಇಲ್ಲಿ ಬ್ರಹ್ಮೋತ್ಸವವನ್ನು ನಡೆಸಿದಂಥ ದಿನ. ಆ ದಿನವನ್ನು ಪ್ರತಿ ವರ್ಷವೂ ನಾವು ಆಚರಿಸ್ತಾ ಇದ್ದೇವೆ. ಯಕ್ಷಗಾನ, ಬಯಲಾಟ ನಡೀತಾ ಇದೆ. ಅದೇ ರೀತಿ ವಿವಿಧ ಕಲಾ ಕಾರ್ಯಕ್ರಮಗಳು. ಈ ನವರಾತ್ರಿ 9 ದಿವಸವೂ ಇಲ್ಲಿ ವಿವಿಧ ರೀತಿಯ ಕಲಾ ಕಾರ್ಯಕ್ರಮ, ದೇವಿಗೆ ಅತ್ಯಂತ ಪ್ರಿಯವಾದಂಥ ಸಂಗೀತ ಕಾರ್ಯಕ್ರಮಗಳು, ನಾಟ್ಯ ಕಾರ್ಯಕ್ರಮಗಳು ಇದೆಲ್ಲವೂ ಇಲ್ಲಿ ನಡೀತಾ ಇರ್ತದೆ. ಅದರ ಈ ದೇವಸ್ಥಾನದ ಹತ್ತಿರದಲ್ಲೇ ಒಂದು ಕೆರೆ. ಇದು ಮೊದಲು ಸ್ವಲ್ಪ ಸಣ್ಣದಾಗಿತ್ತು. ಇದು ಇತಿಹಾಸದಲ್ಲಿ ಈ ದೇವಸ್ಥಾನ ಇರುವಾಗಲೇ ಇತ್ತು, ಮುಂಡಪಲ್ಲ ಅಂತೇಳಿ ಅದಕ್ಕೆ ಹೆಸರು. ಆ ಕೆರೆಯನ್ನು ನಾವು ಜಿಲ್ಲಾ ಪಂಚಾಯತ್ನ ಮುಖಾಂತರ 2013ರಲ್ಲಿ ಅದನ್ನು ಸ್ವಲ್ಪ ನವೀಕರಣಗೊಳಿಸಿ ಅದನ್ನು ಸ್ವಲ್ಪ ದೊಡ್ಡದು ಮಾಡಿ ಇದು ಮಾಡಿದ್ದೇವೆ. ಆ ಕೆರೆಯಲ್ಲಿ ನೀರು ಇದುವರೆಗೆ ಬತ್ತಿದ್ದಿಲ್ಲ. ಅದು ಯಾವಾಗಲೂ ನೀರು ತುಂಬಿ ತುಳುಕುತ್ತಾ ಇದೆ. ಅದರಲ್ಲಿ ಮೊದಲು ಸ್ವಲ್ಪ ಅಶುದ್ಧಗಳು ನಡೀತಿತ್ತು. ಈಗ ಅದನ್ನು ಸ್ವಲ್ಪ ಶುದ್ಧವಾಗಿಟ್ಟುಕೊಂಡು ಕೇವಲ ದೇವಸ್ಥಾನದ ಪೂಜಾರಿಗೆ ಮಾತ್ರವೇ ಸ್ನಾನ ಮಾಡಲಿಕ್ಕೆ ಹಾಗೂ ಬಾಕಿ ಯಾರು ಅದರಲ್ಲಿ ಇಳಿದು ಕೈಕಾಲು ತೊಳೆಯದ ಹಾಗೆ ನಾವು ಸ್ವಲ್ಪ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದೇ ರೀತಿ ಒಂದು ತೀರ್ಥ ಕೆರೆಯ ಹಾಗೆ ಅದು ಪರಿಣಮಿಸಿದೆ. ಈ ಕುಂಬ್ಳೆ ಸೀಮೆಯಲ್ಲಿ ಈಗ ಕೆಲವಾರು ಜನರು ಪ್ರಶ್ನೆಯಲ್ಲಿ ಕೇಳಲಿಕ್ಕೆ ಹೋಗುವಾಗ ಅವರಿಗೆ ಪರಿಹಾರವನ್ನು ಸೂಚಿಸುವಾಗ ಕೆಲವರು ನಾವು ಮಲ್ಲದಲ್ಲಿ ಹೋಗಿ ಪೂಜೆ ಮಾಡಬೇಕಾ, ಇಲ್ಲಿ ಪೂಜೆ ಮಾಡಬೇಕಾ ಅಂತೇಳಿ ಕೇಳಿದಂಥ ಸಂದರ್ಭದಲ್ಲಿ ಮಲ್ಲ ಮತ್ತು ಇದನ್ನು ಈ ಮುಂಡಪಲ್ಲವನ್ನು ಎರಡನ್ನು ಒಂದು ತ್ರಾಸಿನಲ್ಲಿಟ್ಟರೆ ಅದು ಎರಡು ಒಂದೇ ಲೆಕ್ಕ ಅಲ್ಲದೆ ಅದರಲ್ಲಿ ಯಾವುದು ಹೆಚ್ಚು ಇಲ್ಲ ಕಡಿಮೆ ಇಲ್ಲ. ಅಲ್ಲಿ ಪೂಜೆ ಮಾಡುವುದು, ಇಲ್ಲಿ ಪೂಜೆ ಮಾಡುವುದು ಎರಡು ಒಂದೇ. ನಿಮಗೆ ಬೇಕಾದಲ್ಲಿ ನಿಮಗೆ ಪೂಜೆ ಮಾಡಬಹುದು ಎಂಬುದಾಗಿ ಜ್ಯೋತಿಷ್ಯರು ಹೇಳಿದಂತಹ ಮಾತನ್ನು ಇಲ್ಲಿ ಕೆಲವರು ಬಂದು ಹೇಳಿದ್ದಾರೆ. ಅಂತಹ ಒಂದು ಕ್ಷೇತ್ರ, ಯಾಕೆಂದರೆ ಇದು ಸಾಧಾರಣ ಕ್ಷೇತ್ರವಾಗಿ ನಮಗೆ ಊರಿನವರಿಗೆ ದೊಡ್ಡ ಫಸ್ಟಿಗೆ ಗೊತ್ತಿಲ್ಲ ಇದ್ರು. ಈಗ ಎಲ್ರಿಗೂ ಗೊತ್ತುಂಟು ಇದೊಂದು ದೊಡ್ಡ ಕ್ಷೇತ್ರ. ಅದೇ ರೀತಿ ಈ ಮರದ ಕೆಲಸವನ್ನು ಮಾಡುವಂತಹ ಸಮಯದಲ್ಲಿ ಹೇಗೆ ನಮ್ಮ ಶಿಲ್ಪಿಗಳಿಗೆ ಹೇಗೆ ಕಾಣುತ್ತೋ ಹಾಗೆ ಆ ರೀತಿಯಲ್ಲಿ ನಾವು ಅವರಿಗೆ ಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೆವು. ನೀವು ಬೇಕಾದಾಗೆ ಮಾಡಿ, ನಿಮಗೆ ಮರ ಬೇಕಾದ್ದನ್ನು ನಾವು ಕೊಡ್ತೇವೆ ಅಂತೇಳಿ ಆ ರೀತಿ ಒಳ್ಳೆ ಒಂದು ವ್ಯವಸ್ಥೆಯಲ್ಲಿ ಒಳ್ಳೆ ರೀತಿಯಲ್ಲಿ ಮರದ ಕೆಲಸ ಹಾಗೂ ಗೋಡೆಯ ಕೆಲಸ ನೀವು ನೋಡ್ಬೋದು. ಇದು ಒಂದು ಮಾರ್ಬಲ್ನ ಹಾಗೆ ಅಷ್ಟೊಂದು ಪಾಲಿಶ್ ಮಾಡಿ ಕೆಲಸವನ್ನು ಮಾಡಿ ಅಷ್ಟೊಂದು ಶ್ರದ್ಧೆಯಿಂದ ಮಾಡಿದ್ದಾರೆ. ಇದರಿಗೆ ಸುಮಾರು 10-20-25 ಜನ ಸುಮಾರು 1-2 ವರ್ಷ ಇದರಲ್ಲಿ ದುಡಿದಿದ್ದಾರೆ. ಅದೇ ರೀತಿ ಊರಿನ ಇದಕ್ಕೆ ಮೊದಲು ನೀರಿನ ಸೌಕರ್ಯ ಇರಲಿಲ್ಲ ನಮಗೆ. ಈ ಕಟ್ಟಡ ಮಾಡುವಾಗ ಮತ್ತು ಇಲ್ಲಿ ಮಣ್ಣನ್ನು ತುಂಬಿಸುವಾಗ ಅದನ್ನೆಲ್ಲ ಮಾಡಲಿಕ್ಕೆ ಧಾರಾಳ ನೀರು ಬೇಕಿತ್ತು. ಹತ್ತಿರದಲ್ಲೇ ಇರುವಂಥ ಈಸುಬು ಎಂಬಂತಹ ಒಂದು ಮುಸ್ಲಿಂ ಅವರು ನಮಗೆ ಯಾವಾಗಲೂ ಹೇಳ್ತಿದ್ರು, ಇಲ್ಲಿ ಏನೋ ಒಂದು ಉಂಟು, ನೀವು ಅದನ್ನು ನೋಡಬೇಕು ಅಂತೇಳಿ ಮೊದಲೇ ಹೇಳ್ತಿದ್ರು. ಹಾಗೆ ಇದೆಲ್ಲ ಆಗುವಾಗ ಎಲ್ಲದರಲ್ಲಿ ಅವರು ಬಂದು ಇಲ್ಲಿ ಭಾಗವಹಿಸ್ತಿದ್ರು. ಮಾತ್ರ ಅಲ್ಲ, ಈ ನೀರಿನ ವ್ಯವಸ್ಥೆಯನ್ನು ಅವರ ತೋಟಕ್ಕೆ ನೀರನ್ನು ಬಿಡದೆ ಆ ನೀರನ್ನು ಅವರೇ ಬಂದು ಇಲ್ಲಿ ಹಿಡಿದುಕೊಂಡು ಮಣ್ಣಿಗೆ ಕಲ್ಲಿಗೆ ಎಲ್ಲ ಹಿಡಿದುಕೊಂಡು ಇದ್ದಂಥ ಆ ದೃಶ್ಯ ನಿಜವಾಗಿ ಅದೊಂದು ಅದ್ಭುತವಾದಂಥ ಜನ ಇವತ್ತು ಹಾಗೆ ಆ ಒಂದು ಮೈತ್ರಿ ಇಲ್ಲಿ ಜನರಲ್ಲಿರುವಂತಹ ಬಾಂಧವ್ಯ ಇವತ್ತು ಮುಂದುವರಿತಾ ಇದೆ. ಇವತ್ತು ನವರಾತ್ರಿಯ ಸಮಯದಲ್ಲಿ ಎಲ್ಲ ಧರ್ಮದವರು ಬಂದು ಇಲ್ಲಿ ಊಟವನ್ನು ಮಾಡಿ ಹೋಗ್ತಾರೆ. ಅದೇ ರೀತಿ ನಮ್ಮ ಬ್ರಹ್ಮಕಲಸದ ಸಮಯದಲ್ಲಿ ಇಲ್ಲಿ ಹತ್ತಿರದ 2-3 ಜಮಾಯತುಗಳಿಂದ ಹೊರೆಕಾಣಿಕೆಯನ್ನು ತಂದು ಇಲ್ಲಿ ಕೊಟ್ಟಿದ್ದಾರೆ. ಇಂಥ ಒಂದು ಎಲ್ಲ ಒಂದು ಜನರ ಒಂದು ಸೌಹಾರ್ದಯುತವಾದಂತಹ ವಾತಾವರಣದಲ್ಲಿ ರಾಜರಾಜೇಶ್ವರಿ ತಾಯಿಯ ಅನುಗ್ರಹದಿಂದ ಒಳ್ಳೆ ರೀತಿಯಲ್ಲಿ ಇದುವರೆಗೆ ನಡೆಯುತ್ತಾ ಉಂಟು. ಇನ್ನು ಮುಂದೆಯೂ ಆ ತಾಯಿ ನಮಗೆಲ್ಲರಿಗೂ ಅನುಗ್ರಹವನ್ನು ಕರುಣಿಸಬೇಕು ಎಂಬುದಾಗಿ ಪ್ರಾರ್ಥಿಸಿಕೊಂಡು ಈ ನನ್ನ ಈ ಸಣ್ಣ ಇದರ ಬಗ್ಗೆ ಇರುವಂತಹ ಒಂದು ತಿಳುವಳಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ.
ನಿಮಗೆ ಕನಸು ಕಂಡಿತು ಅಂತ ಹೇಳಿದರೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ. ಸಾಧಾರಣ 2009ರಲ್ಲಿ ನಮ್ಮ ಕಾರಿಂಜ ದೇವಸ್ಥಾನದ ಬ್ರಹ್ಮಕಲಶ ನಡೆಯಿತು. ಯಾಕಂದರೆ ಕಾರಿಂಜ ದೇವಸ್ಥಾನವು 50 ವರ್ಷಗಳ ಕಾಲ ಪೂರ್ಣವಾಗಿ ಬಂದಾಗಿತ್ತು. ಪೂಜೆ ಇಲ್ಲ, ಪುರಸ್ಕಾರವಿಲ್ಲ. ಶಿವನ ಒಂದು ಪವಿತ್ರವಾದಂಥ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಅದನ್ನು ನಾವು 1982ರಲ್ಲಿ ಶ್ರೀ ಐ ರಾಮರಯ್ಯವರ ನೇತೃತ್ವದಲ್ಲಿ ಆ ದೇವಸ್ಥಾನದಲ್ಲಿ ಪುನಃ ಪೂಜೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದೆವು. ಶ್ರೀ ಬಾಲಕೃಷ್ಣ ತಂತ್ರಿಗಳು ಅದಕ್ಕೆ ಪೂರ್ಣವಾದ ಸಹಕಾರವನ್ನು ಕೊಟ್ಟರು. ಆಮೇಲೆ ನಮಗೆ ಅಷ್ಟು ಪಕ್ಕ ಅದನ್ನು ಬ್ರಹ್ಮಕಲಶ ಮಾಡಲಿಕ್ಕೆ ನಮಗೆ ಸಾಧ್ಯವಾಗಿಲ್ಲ. ಯಾಕಂದರೆ ಮಾಡಿನ ಕೆಲಸಗಳು ಹೊಸದಾಗಿ ಆಗಬೇಕಿತ್ತು. ಮರಗಳೆಲ್ಲ ಬೆಳೆದು ಅದೆಲ್ಲ ಅಸ್ತವ್ಯಸ್ತವಾಗಿತ್ತು. ಹಾಗೆ 2009ರಲ್ಲಿ ಅಲ್ಲಿ ನಾವು ಬ್ರಹ್ಮಕಲಶವನ್ನು ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿ ಬ್ರಹ್ಮಕಲಶವನ್ನು ಮಾಡಿದೆವು. ಬ್ರಹ್ಮಕಲಶದ ಸಮಯದಲ್ಲಿ ಸುಮಾರು 9 ದಿವಸ ನಮಗೆ ಯಾರಿಗೂ ನಿದ್ದೆ ಇರಲಿಲ್ಲ. ಎಲ್ಲ ಅಲ್ಲಿ ನಾವು ದುಡಿತಾ ಇದ್ದದ್ದು. ಹಾಗೆ ಆ ಕಾಲಘಟ್ಟದಲ್ಲಿ ಅದು ಬ್ರಹ್ಮಕಲಶ ಎಲ್ಲ ಕಳೆದ ನಂತರ 1 ವಾರ ಕಳೆದಾಗುವಾಗ ನನಗೆ ಈ ಒಂದು ಕನಸು ಕಂಡಿತು. ಒಬ್ಬ ವೃದ್ಧವನ್ನು ನಂತರ ಹೇಳುವಂಥ ಈ ಒಂದು ಇನ್ನೊಂದು ದೇವಸ್ಥಾನವನ್ನು ನೀವು ಮಾಡಬೇಕಾಗಿದೆ, ಅದಕ್ಕೆ ನೀವೆಲ್ಲ ಸನ್ನದ್ಧರಾಗಿ ನೀವು ಈಗ ಹೋಗೋದು ಬೇಡ, ನಾನು ಹೇಳ್ತೇನೆ, ಹೇಳುವಾಗ ಅಲ್ಲಿಯ ಜನರು ಬಂದು ನಿಮ್ಮ ಹತ್ರ ಹೇಳ್ತಾರೆ, ಆಗ ನೀವು ಹೋಗಿ ನಿಮಗೆ ಎಲ್ಲ ರೀತಿಯ ಸಹಾಯ ಮಾಡಲಿಕ್ಕೆ ಅದಕ್ಕೆ ಜನವನ್ನು ನಾನು ಮಾಡಿಕೊಡ್ತೇನೆ ಅಂತೇಳಿ ಅವರೇ ಹೇಳಿ ಹೋದಂಥ ಒಂದು ಕನಸು. ಆಗ ನಾನು ಅದನ್ನು ನಮ್ಮ ತಂತ್ರಿಗಳ ಹತ್ರ ಹೇಳಿದ್ದೇನೆ. ಅದು ಕಳೆದ 1 ವಾರದಲ್ಲಿ ಹೀಗೆ ಒಂದು ಕನಸು ಬಿದ್ದಿದೆ ಸ್ವಾಮಿ ಅಂತ. ಆಗ ಹೇಳಿದ್ರೆ ಅದು ಇರ್ಬೋದು, ನೀವು ಈಗೇನು ಇದು ಮಾಡಬೇಡಿ ಅಂತ ಹೇಳಿದಾರಲ್ಲ, ಆ ಬರುವಾಗ ನಾವು ನೋಡುವ ಅಂತೇಳಿ ಬಾಲಕೃಷ್ಣ ತಂತ್ರಿಗಳು ಅವತ್ತೇ ನನ್ನ ಹತ್ರ ಹೇಳಿದರು. ಹಾಗೆ ಇದು ಅದು ಮತ್ತು ಇಲ್ಲಿ ಅವರು ಬಂದು ಹೇಳಿದರು, ಇಲ್ಲಿ ಬಂದು ಇದು ಮಾಡಬೇಕು ಅಂತ. ನಾವು ಬಂದದ್ದು ದೇವಸ್ಥಾನ ಅಂತ ಹೇಳಿ ಅಲ್ಲ, ಸತ್ಯಕ್ಕೆ ಖಂಡಿತವಾಗಿ ನಾವು ಇಲ್ಲಿ ಗುಳಿಗನದ್ದು ಹಾಗೂ ಚಾಮುಂಡಿಯದ್ದು ಗೊತ್ತಿಲ್ಲ ಎಲ್ರಿಗೂ, ಗುಳಿಗನದ್ದು ಮಾತ್ರ. ಮುಂಡಪಳ್ಳ ಗುಳಿಗ ಇಲ್ಲಿ ತೂಟ ಕಾಣೋದು ಇಂಥದ್ದೆಲ್ಲ ಇತ್ತು. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಒಬ್ಬ ಮಾನಸಿಕ ರೋಗಿ ಇದ್ದ. ಮಾನಸಿಕ ರೋಗಿ ಇಲ್ಲಿ ಒಂದು ಮರ ಇತ್ತು, ಒಂದು ಸಣ್ಣ ಇಷ್ಟೇ ಒಂದು ಕುಂಟಲ್ ಮರ. ಅವನ ಮನೆಯಲ್ಲಿರುವಂಥ ದೈವದ ಆಯುಧಗಳನ್ನು ತಂದು ಈ ಮರದ ಮೇಲೆ ಇಟ್ಟ. ಈ ಮರ ಬೆಳೀತಾ ದೊಡ್ಡದಾಯಿತು. ಆ ಆಯುಧ ಅಲ್ಲೇ ಐತೆ, ಅದು ಕೆಳಗೆ ಬೀಳಲಿಲ್ಲ. ಅದರ ಮೇಲೆ ಹಕ್ಕಿಗಳು ಗುಳ್ತಾ ಇರ್ತವೆ, ಎಲ್ಲ ಹಾವುಗಳ ಇದಾಗ್ತವೆ, ಎಲ್ಲ ಇತ್ತು. ಆದರೆ ಅದು ಆ ಆಯುಧ ಕೆಳಗೆ ಬೀಳಲಿಲ್ಲ. ಹಾಗೆ ಈ ಪ್ರಶ್ನೆಯಲ್ಲಿ ಕೇಳುವಾಗ ಹೇಳಿದ್ರು, ಅದು ಎಷ್ಟೊಂದು 10-15 ವರ್ಷ ನಂತರ, ಅದಕ್ಕೆ ಮೊದಲಿಗೆ ಇಟ್ಟಂಥ ಆಯುಧ. ಇಂಥ ಒಂದು ಆಯುಧಲ್ಲಿ ಉಂಟಲ್ಲ, ಇಂಥ ಒಂದು ಮನೆಯವರ ದೈವದ್ದು ಉಂಟದು ಮತ್ತು ನೋಡುವ ಅಲ್ಲಿ ಉಂಟದು. ಹಾಗೆ ಹೇಳಿದ್ರು, ಅದು ಈ 10-15-20 ವರ್ಷಗಳಿಂದ ಅಲ್ಲೇ ಉಂಟು. ಆದರೆ ಅದು ಇಷ್ಟರಿಗೆ ಕೆಳಗೆ ಬೀಳಲಿಲ್ಲ. ಯಾಕೆ ಬೀಳಲಿಲ್ಲ ಅಂತ ಹೇಳಿದ್ರೆ ಈ ಮಣ್ಣಿನ ಶಕ್ತಿ ಅದನ್ನು ಬೀಳಲಿಕ್ಕೆ ಬಿಡಲಿಲ್ಲ. ನನ್ನ ಮಣ್ಣಿನಲ್ಲಿ ನಿನಗೆ ಅವಕಾಶ ಇಲ್ಲ, ನೀನು ಅಲ್ಲಿಯೇ ನಿಲ್ಲಬೇಕು ಅಂತೇಳಿ ಆ ದೇವಿ ಅದನ್ನು ಅಲ್ಲಿಯೇ ನಿಲ್ಲಿಸಿದ್ದು. ಆದ್ದರಿಂದ ಅಷ್ಟು ಶಕ್ತಿ ಇರುವಂಥ ಇದು ಇಲ್ಲಿ ಅಂತೇಳಿ ಅದು ಪ್ರಶ್ನೆಯಲ್ಲಿ ಅವರು ಹೇಳಿದರು. ಅದೇ ರೀತಿ ನಾವು ಒಮ್ಮೊಮ್ಮೆ ಒಂದು ಇಲ್ಲಿ ಕುಳಿತುಕೊಳ್ಳುವಂಥ ಒಂದು ಇದಿತ್ತಾಗ ಏನಿಲ್ಲಲ್ಲ, ಖಾಲಿ ಬನ ಮಾಡ್ತೀವಿ. ಆ ಬರುವಾಗ ಈ ಹುಂಚೆತ್ತು, ನಾವಲ್ಲಿ ಕುಳಿತುಕೊಂಡಾಗ ಒಂದು ಕೇಳೆ ಎದುರಿನಿಂದ ಹೋಗುವುದು, ಇದರ ಒಳಗಿಂದಲೇ ಇದು ಒಂದು ಬನದಾಗಿತ್ತು. ಅದರ ಹಿಂದೆಯಿಂದ ದೊಡ್ಡ ಒಂದು ನಾಗರ ಹಾವು, ಇದು ಎರಡು ಇದಕ್ಕೆ ಸುತ್ತು ಬಂದುಕೊಂಡು ಇಲ್ಲಿಂದ ಆಚೆ ಹೋಗುವುದು. ಇದು ನಮಗೆ ಸಾಧಾರಣ ನೋಡ್ಲಿಕ್ಕೆ ಸಿಗುವಂತ ದೃಶ್ಯ. ಆದ್ರೆ ನಾವು ಅದನ್ನು ದೊಡ್ಡ ಸಂಗತಿಯನ್ನು ಮಾಡಲಿಲ್ಲ. ಇದು ಏನೋ ಹಾವುಗಳು ಹೋಗುವುದು ಅಂತೇಳಿ ಮಾತ್ರ ಇದು ಮಾಡಿದ್ದು. ಮತ್ತೆ ನೋಡೋತಾಯ್ತು ಇಲ್ಲಿ ಏನೋ ಇದು ಅದರ ಒಂದು ಸಾನ್ನಿಧ್ಯ ಉಂಟು ಅಂತ. ಹಾಗೆ ಈಗ ನೀವು ಹೇಳಿದ್ರಿ ಇಲ್ಲಿ ಚಾಮುಂಡಿ ಮತ್ತು ಇಲ್ಲಿ ಗುಳಿಗನ ಕ್ಷೇತ್ರಪಾಲಕನಾಗೆಲ್ಲ ಇದ್ದಾರೆ, ಅವರಿಗೆ ಏನಾದರೂ ಯಾವ ರೀತಿಯಲ್ಲಿ ನಿಮಗೆ? ಅವರಿಗೆ ನಾವು ತಿಂಗಳು ತಂಬಿಲ ಮಾಡ್ತೇವೆ. ಇಲ್ಲಿ ನಿತ್ಯ ಸೇವೆ, ನಿತ್ಯ 3 ಹೊತ್ತು ಪೂಜೆ ನಡೀತದೆ ದೇವಸ್ಥಾನದಲ್ಲಿ. ಬೆಳಿಗ್ಗೆ 7:30 ಗಂಟೆಗೆ, ಮಧ್ಯಾಹ್ನ 12:00ವರೆಗೆ, ರಾತ್ರಿ 7:00ವರೆಗೆ 3 ದಿವಸ ಪೂಜೆ ಇಲ್ಲಿ ನಡೀತದೆ.
ಇವರು ಅಲ್ಲಿ ದೀಪ ಇಡ್ತಾರೆ. ಅದರ ಒಟ್ಟಿಗೆ ಪ್ರತಿ ತಿಂಗಳು ಸಂಕ್ರಮಣದ ದಿವಸ ಅಲ್ಲಿ ತಂಬಿಲ ನಡೀತಾ ಉಂಟು. ಆ ತಂಬಿಲ ನಡೆಯೋದ್ರೊಟ್ಟಿಗೆ ಮತ್ತೆ ವಿಶೇಷವಾದ ಕಾರ್ಯಕ್ರಮಗಳಲ್ಲಿ ನಡೆಯುವಾಗ ಅದಕ್ಕೆ ವಿಶೇಷವಾದಂತಹ ತಂಬಿಲವನ್ನು ಮಾಡ್ತಾ ಇದ್ದೇವೆ. ಇದರ ಒಟ್ಟಿಗೆ ನಮಗೆ ಒಂದು ಒಂದು ಸ್ಥಳ ಸಿಕ್ಕಿದೆ. ಅದು ಯಾಕಂದ್ರೆ ಇದರ ಒಟ್ಟಿಗೆ ನಮಗೆ ಈಗ ಇದು ಮಾಡುವಾಗ ನಾವು ಮಾಯಿಪಾಡಿಗೆ ಹೋಗಿದ್ದೆವು ರಾಜರಲ್ಲಿ, ಅಲ್ಲಿ ಅರಮನೆಯಲ್ಲಿ ಹೇಳಲಿಕ್ಕೆ. ಆಗ ಅಲ್ಲಿ ಇರುವಂತಹ ರಘುಂತಲ್ಲಿ ಅಲ್ಲಿ ಇದ್ದಾರೆ ಮಾಯಿಪಾಡಿಯ ನಮ್ಮ ರಾಜೇಂದ್ರ ಅವರ ತಮ್ಮ. ಅವರು ನಮ್ಮ ಹತ್ರ ಹೇಳಿದ್ರು, ನೀವೆಲ್ಲ ಮಾಡ್ತೀರಲ್ಲ, ದೇವಸ್ಥಾನ ಎಲ್ಲ ಮಾಡಿ ಆಗಿದೆ, ನೀವೆಲ್ಲ ಇದು ಮಾಡ್ತೀರಿ, ಮಾತ್ರ ಅದಕ್ಕಿಂತ ಮೊದಲು ನೀವೊಂದು ಕೆಲಸ ಮಾಡಬೇಕು. ಯಾಕಂದರೆ ಅಲ್ಲಿ ಒಂದು ಬನ ಉಂಟು, ಆ ಬನವನ್ನು ನೀವು ಹೋಗಿ ನೋಡಬೇಕು, ಅದನ್ನು ಮೊದಲು ಅದ್ರ ಕೆಲಸ ಮಾಡಬೇಕು, ಅದು ನಿಮಗೆ ಸ್ವಲ್ಪ ಇದಕ್ಕೆ ಅಡ್ಡಿ ಬರ್ತದೆ ಅಂತ ಹೇಳಿದ್ರು. ಹಾಗೆ ನಾವು ಬಂದ ಆಮೇಲೆ ನಮ್ಗೆ ನಾವು ಅಷ್ಟರವರೆಗೆ ನೋಡಲಿಲ್ಲ ಆ ಬನವನ್ನು. ಸುಮಾರು ಒಂದು ಅರ್ಧ ಕಿಲೋಮೀಟರ್ ಆಚೆ ಹೋಗಿ ಕೆಳಗೆ ಇಳಿಬೇಕು. ಹಾಗೆ ನಾವು ಹೋಗಿ ನೋಡುವಾಗ ಅಲ್ಲಿ ದೊಡ್ಡ ಕಲ್ಲು ಒಂದು, ಅದು ಒಂದೇ ಕಲ್ಲಿನಲ್ಲಿ ಕೆತ್ತದಂಥದ್ದು. ಅದರ ಆಚೆಯಿಂದ ಮತ್ತೊಂದು ಸ್ವಲ್ಪ ಸಣ್ಣದು, ಅದರ ಆಚೆಯಿಂದ ಮೊದಲಿನ 1000 ವರ್ಷದ ಮೊದಲಿನ ಒಂದು ನಾಗನ ಇದು. ಯಾಕಂದ್ರೆ ಈಗಿನ ಕಗ್ಗಲ್ಲಲ್ಲ, ಆ ಮೊದಲಿನ ಅದಕ್ಕೆ ಎಂಥದ್ದು ಶಿಲೆ ಬಿಳಿ ಶಿಲೆ ಒಂದು, ಅದು ಸಾಧಾರಣ 1000 ವರ್ಷದ ಮೊದಲಿನ ಇದರಲ್ಲೆಲ್ಲ ಹಾಗೆ ಅಂತ ಇದ್ದದ್ದು. ಅದು ಕಾಣಲಿಕ್ಕೆ ಸಿಗಿತ್ತಲ್ಲಿ. ಹಾಗೆ ನಾವು ಮತ್ತೆ ತಂತ್ರಿಗಳನ್ನು ಕರೆದು ಮತ್ತು ಅದಕ್ಕೆ ಬೇಕಾಗಿ ಒಂದು ದಿವಸ ಪ್ರಶ್ನೆಯನ್ನು ಮಾಡಿದಾಗ ಅದೊಂದು ರಕ್ತೇಶ್ವರಿಯ ಕಟ್ಟೆ, ಮತ್ತೊಂದು ಗುಳಿಗನ ಕಟ್ಟೆ, ಮತ್ತೊಂದು ನಾಗನ ಕಟ್ಟೆ, ಈ 3 ಅತ್ಯಂತ ಪ್ರಧಾನವಾದಂಥ ಇಚಿಲ್ತಾರ ಕಾಲಘಟ್ಟದಿಂದ ಇದ್ದಂಥ ಇದು. ಅದು ಈಗ ಸುಮಾರು ಎಷ್ಟೋ ವರ್ಷಗಳಿಂದ ಏನಿಲ್ಲದೆ ಹಾಗೆ ಇದಾಗಿದೆ. ಅದನ್ನು ಸರಿ ಮಾಡಬೇಕು ಅಂತ ಹೇಳಿದರು. ಹಾಗೆ ಅದನ್ನು ಇದರ ಒಟ್ಟಿಗೆ ನಾವು ಅದನ್ನು ಸರಿ ಮಾಡಿ ಅದಕ್ಕೆ ಮೊದಲು ಕೆಲಸವನ್ನು ಮಾಡಿದೆವು. ಅದೇ ರೀತಿ ಇದಕ್ಕಿಂತ ಕೆಳಗೆ ಹೋಗುವಾಗ ಒಂದು ಗುಳಿಗನ ಸ್ಥಾನ, ಅದು ಒಂದು 40 ವರ್ಷಗಳಿಂದ ಅರವರಿಯಾಗಿ ಏನೂ ಇಲ್ಲದಿತ್ತು. ಅದನ್ನು ಹೇಳಿದರು, ಆ ಗುಳಿಗನ ಸ್ಥಾನವನ್ನು ನೀವು ಕಟ್ಟಬೇಕು, ಅದನ್ನು ಮಾಡಬೇಕು. ಅದೆಲ್ಲ ಇದಕ್ಕಿಂತ ಮೊದಲು ಇದರ ಪರಿವಾರದಲ್ಲಿರುವಂಥ ಇದು ಅದೆಲ್ಲ ಆದರೆ ಮಾತ್ರ ಇದಕ್ಕೆ ಇದು ಬರುವುದು. ಹಾಗೆ ಅಲ್ಲಿ ಗುಳಿಗನಿಗೆ ಒಂದು ಸ್ಥಾನವನ್ನು, ಅದನ್ನು ಮೊದಲಿದ್ದಂಥದ್ದೆಲ್ಲ ಬಿದ್ದು ಹೋಗಿತ್ತು, ಅದನ್ನು ಕಟ್ಟಿದೆವು. ಆ ಕಟ್ಟಿದ ನಂತರ ಅಲ್ಲಿ ಅದಕ್ಕೆ ನಮ್ಮ ಬಾಲಕೃಷ್ಣಂತ್ರಿಗೆ ಒಂದು ಅದನ್ನು ಪ್ರತಿಷ್ಠಾ ಕಲಶಗಳೆಲ್ಲ ಮಾಡಿದರು. ಹಾಗೆ ಇಲ್ಲಿಯೂ ಅದರ ಪ್ರತಿಷ್ಠಾ ಕಲಶಗಳೆಲ್ಲ ನಡೆಯಿತು. ಆಮೇಲೆ ಇದನ್ನು ಪೂರ್ತೀಕರಿಸಿದ್ದು. ಹಾಗೆ ಸುತ್ತಮುತ್ತಲನ್ನೆಲ್ಲ ಇದನ್ನು ಮಾಡಬೇಕಾಗಿ ಬಂತು. ಏನೋ ತಾಯಿ ಅನುಗ್ರಹ ಕೊಟ್ಟಿದ್ದಾಳೆ, ಮಾಡಿದ್ದೇವೆ ಅಷ್ಟೇ. ಹೌದು, ಯಾಕೆಂದ್ರೆ ನಮ್ಮ ಊರಿನ ಅವಸ್ಥೆ ನೋಡಿದ್ರೆ ನಾವೆಲ್ಲ ಈ ಹಳ್ಳಿಯಲ್ಲಿ ಬದುಕುವಂತ ಜನರು, ದೊಡ್ಡ ಹಣವನ್ನು ಖರ್ಚು ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಲ್ಲಿ ಇದ್ದುಕೊಂಡು ಇಷ್ಟು ದೊಡ್ಡ ರೀತಿಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಒಂದು ದೇವಸ್ಥಾನ ಮಾಡಿಕೊಂಡು ಅದು ಎಲ್ಲ ಇಲ್ಲಿ ನೀವು ನವರಾತ್ರಿ ಸಮಯದಲ್ಲಿ ಬಂದರೆ ನೋಡ್ಬೋದು, ಹಲವಾರು ದಿವಸವು ಒಂದು 200-300 ಬ್ರಾಹ್ಮಣರು ಇಲ್ಲಿ ಬರ್ತಾರೆ. ಇಲ್ಲಿ ರಾತ್ರಿ ಬಂದು ಇಲ್ಲಿ ಇರ್ತಾರೆ. ಮಾತ್ರ ಅಲ್ಲ, ಅವರಿಗೆ ಬೇಕಾದಂಥ ಆ ಊಟದ ವ್ಯವಸ್ಥೆನೆಲ್ಲ ಅವರೇ ಮಾಡಿಕೊಳ್ತಾರೆ. ಅದಕ್ಕೆ ನಾವೇನು ಮಾಡಬೇಕಾಗಿಲ್ಲ. ಅದೇ ರೀತಿ ಈ ದಿವಸವೂ 500-1000 ಜನರು ಬರ್ತಾರೆ. ಎಲ್ಲರೂ ಅವರೇ, ಬಾಕಿಯವರಿಗೆಲ್ಲ ಹೊರಗೆ ನಾವು ವ್ಯವಸ್ಥೆ ಮಾಡಿಕೊಳ್ತೇವೆ. ಈ ರೀತಿ ಒಂದು ಒಳ್ಳೆ ಇಷ್ಟರವರೆಗೆ ದೇವರು ನಮಗೆ ಒಂದು ವ್ಯವಸ್ಥೆಯಲ್ಲಿ ನಡೆಯುವಂಥ ಅನುಗ್ರಹವನ್ನು ಮಾಡಿದ್ದಾರೆ. ಇದೆಲ್ಲ ನಾವು ಮಾಡುವಂಥದ್ದಲ್ಲ, ಎಲ್ಲ ಅವಳು ತಾಯಿ ಮಾಡಿಸುವಂಥದ್ದು ನಮ್ಮಂದ. ಖಂಡಿತವಾಗಿ ತುಂಬ ಖುಷಿ ಆಯಿತು, ಮಾಹಿತಿಗಳು ಚೆನ್ನಾಗಿ ಕೊಟ್ಟಿದ್ದೀರಿ. ನನಗೆ ಕೊನೆಯದಾಗಿ ಒಂದು ಪ್ರಶ್ನೆ, ಇದು ಈಗಿನ ಕಾಲಕ್ಕೆ ಸಂಬಂಧಪಟ್ಟದ್ದು. ಈಗ ನಮಗೆ ನಿಜವಾದ ಒಂದು ಸಾನ್ನಿಧ್ಯಕ್ಕೆ ಹೋಗುವಂಥದ್ದು ಏನೇನು ಆಡಂಬರವಾಗಿದೆ, ಆ ಸಂದರ್ಭದಲ್ಲಿ ಈಗಿನ ಸಮಾಜಕ್ಕೆ, ಈಗ ನೀವು ಇಷ್ಟು ಸಮಯದಿಂದ ಇದು ಬೆಳೆದು ಬಂದಿದ್ದೀರಿ, ನಿಮಗೆ ಆ ತಾಯಿಯ ಸಾನ್ನಿಧ್ಯ ಅಥವಾ ತಾಯಿಯ ಒಂದು ಪ್ರಭೆ ನಿಮಗೆ ಗೊತ್ತಾಗಿದೆ ಜೀವನದಲ್ಲಿ. ಹಾಗೆ ನೀವು ಜನರಿಗೆ, ಈಗಿನ ಕಾಲದ ಜನರಿಗೆ 1-2 ಮಾತು ಹೇಳ್ಬೋದು. ನಮಗೆ ಜನ್ಮ ಕೊಡುವುದೇ ತಾಯಿ, ಅದಕ್ಕಿಂತಲೂ ಮಿಗಿಲಾಗಿರುವಂಥ ತಾಯಿ ಅಂತ ಹೇಳಿದ್ರೆ ರಾಜರಾಜೇಶ್ವರಿ. ಅವಳಿಗಿಂತ ದೊಡ್ಡ ದೈವವಿಲ್ಲ, ದೇವರು ಇಲ್ಲ. ರಾಜರಾಜೇಶ್ವರಿಯ ಸನ್ನಿಧಿಗೆ ಬಂದು ನಾವು ನಮ್ಮ ದುಃಖವನ್ನು ನಾವು ಕಣ್ಣೀರಿಟ್ಟು ಪ್ರಾರ್ಥಿಸಿದರೆ ಆ ಪ್ರಾರ್ಥನೆಯನ್ನು ಅವಳು ಸ್ವೀಕರಿಸ್ತಾಳೆ. ಅದಕ್ಕೆ ಪರಿಹಾರವನ್ನು ಕೊಡುವಂಥ ದೇವಿ ಅವಳು. ಅದು ನಾವೆಲ್ಲ ಇಲ್ಲಿಯ ಎಲ್ಲರೂ ಅನುಭವಿಸಿದಂಥ ಸತ್ಯ. ಈ ದೇವಸ್ಥಾನದ ಇದರಲ್ಲಿ ನಮಗೆಲ್ಲರಿಗೂ ಇರುವಂಥ ಸತ್ಯ ಅದು. ಯಾಕೆಂದರೆ ಆಧುನಿಕ ಕಾಲದಲ್ಲಿ ನಾವು ಎಷ್ಟೇ ಕೃತಕವಾದಂಥ ಇದನ್ನು ಅನುಭವಿಸಿದ್ರು ಆ ಪರಿಪೂರ್ಣತೆ ನಮಗೆ ಸಿಕ್ಕುವಂಥದ್ದು ಆ ತಾಯಿಯ ಅನುಗ್ರಹ ಇದ್ದರೆ ಮಾತ್ರ. ಅಂಥ ಒಂದು ಅನುಗ್ರಹವನ್ನು ಆ ತಾಯಿ ನಮಗೆಲ್ಲರಿಗೂ ಕರುಣಿಸ್ತಾಳೆ. ಅವಳ ಅನುಗ್ರಹವನ್ನು ಪಡೆಯುವುದಕ್ಕೆ ಎಲ್ಲರೂ ಬಂದು ಆ ತಾಯಿಯ ಅನುಗ್ರಹವನ್ನು ಪಡೆಯಬೇಕು, ತಾಯಿಯಲ್ಲಿಗೆ ಬಂದು ನಮಸ್ಕರಿಸಬೇಕು. ಅದು ನಮ್ಮೆಲ್ಲರ ಒಂದು ಆಗ್ರಹವಾಗಿದೆ.
ನಾವು ಯಾಕೆಂದರೆ ಯಾರ ಹತ್ರವೂ ನೀವು ಹಣವನ್ನು ಕೊಡಿ ಎಂಬುದಾಗಿ ಯಾರ ಹತ್ರವೂ ಕೇಳುವುದಿಲ್ಲ. ಯಾಕೆಂದರೆ ಹಣ ಅವಳೇ ಕೊಡ್ತಾಳೆ, ಅವಳು ಕೊಟ್ಟಂಥ ಹಣವೇ ಧಾರಾಳವಾಗಿದೆ. ಅದರಿಂದ ಅದರ ಬಗ್ಗೆ ಯಾರ ಹತ್ರ ಕೇಳುವಂಥ ಇದಿಲ್ಲ. ಆದರೆ ಎಲ್ಲರೂ ಒಂದು ಅವಳಿಗೆ ಕೈ ಮುಗಿದು ಅವಳ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತೇಳಿ ನಾವೆಲ್ಲರೂ ಕೇಳ್ಕೊಳ್ಳೋದು. ಯಾಕೆಂದರೆ ಯಾವ ರೋಗ ಯಾವ ರುಜಿನ ಯಾವುದಿದ್ದರೂ ಎಲ್ಲದಕ್ಕೂ ಪರಿಹಾರ ಆ ತಾಯಿ. ಆ ತಾಯಿಯ ಅನುಗ್ರಹ ಮಾತ್ರ ನಮಗೆಲ್ರಿಗೂ ಅದು ಸಿಕ್ಕಿದೆ. ಅದು ಇನ್ನು ಎಲ್ರಿಗೂ ಸಿಗಬೇಕು ಅಂತ ಹೇಳುವ ನಮ್ಮ ಆಶಯ. ಖಂಡಿತ ತುಂಬ ಖುಷಿ ಆಯಿತು. ನಿಮ್ಮ ಅಭಿಪ್ರಾಯಗಳಿಗೆ ವಂದನೆಗಳು.